ಸಿಎಂ ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಬಡವರ ಮತ್ತು ಮಧ್ಯಮ ವರ್ಗದವರ ಮೇಲೆ ನಿರಂತರವಾಗಿ ಬೆಲೆ ಏರಿಕೆಯ ಗದಪ್ರಹಾರ ಮಾಡುತ್ತದೆ. ಗ್ಯಾರಂಟಿಗಳ ಹೆಸರಿನಲ್ಲಿ ಒಂದು ಕೈಯಲ್ಲಿ ಹಣ ಕೊಟ್ಟು ಮತ್ತೊಂದು ಕೈಯಲ್ಲಿ ಬಡ್ಡಿ ಸಮೇತ ಕಿತ್ತುಕೊಳ್ಳುತ್ತಿರುವ ಈ ಸರ್ಕಾರಕ್ಕೆ ಜನರೇ ತಕ್ಕ ಪಾಠ ಕಲಿಸಲಿದ್ದಾರೆ ಎಂದು ಮಾಜಿ ಸಚಿವ ಎಂಪಿ ರೇಣುಕಾಚಾರ್ಯ ಆಕ್ರೋಶ ವ್ಯಕ್ತಪಡಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಸರ್ಕಾರದ ಜನವಿರೋಧಿ ನೀತಿಗಳ ವಿರುದ್ಧ ಹರಿಹಾಯ್ದರು. ಅಧಿಕಾರಕ್ಕೆ ಬರುವ ಮುನ್ನ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವುದಾಗಿ ನಂಬಿಸಿದ ಸರ್ಕಾರ ಈಗ ಪದೇ ಪದೇ ದರ ಏರಿಸುವ ಮೂಲಕ ಜನರಿಗೆ ದ್ರೋಹ ಮಾಡುತ್ತದೆ. ಕಳೆದ 2 ವರ್ಷಗಳಲ್ಲಿ ಸುಮಾರು 50ಕ್ಕೂ ಹೆಚ್ಚು ವಸ್ತುಗಳ ಬೆಲೆಯನ್ನು ಹೆಚ್ಚಿಸಲಾಗಿದೆ. ಸ್ಮಾರ್ಟ್ ಮೀಟರ್ ಅಳವಡಿಕೆಯ ಹೆಸರಿನಲ್ಲಿ ಸಾವಿರಾರು ಕೋಟಿ ರೂಪಾಯಿಗಳ ಹಗಲು ದರೋಡೆ ನಡೆಯುತ್ತದೆ. ಗಾಳಿಯನ್ನು ಹೊರತುಪಡಿಸಿ ಮಿಕ್ಕೆಲ್ಲ ವಸ್ತುಗಳ ಬೆಲೆಯನ್ನು ಏರಿಕೆ ಮಾಡಿರುವ ಈ ಸರ್ಕಾರಕ್ಕೆ ಜನಸಾಮಾನ್ಯರ ಬವಣೆಯ ಬಗ್ಗೆ ಕಿಂಚಿತ್ತೂ ಕಾಳಜಿ ಇಲ್ಲ ಎಂದು ದೂರಿದರು. ಪೆಟ್ರೋಲ್ ಮೇಲೆ 3 ರೂಪಾಯಿ ಹಾಗೂ ಡೀಸೆಲ್ ಮೇಲೆ 3.50 ರೂಪಾಯಿ ಏರಿಕೆ ಮಾಡುವ ಮೂಲಕ ಸಾರಿಗೆ ಮತ್ತು ಅಗತ್ಯ ವಸ್ತುಗಳ ಬೆಲೆ ಏರಿಕೆಗೆ ಸರ್ಕಾರವೇ ನೇರ ಕಾರಣವಾಗಿದೆ. ಆರ್ಥಿಕವಾಗಿ ಸಂಕಷ್ಟದಲ್ಲಿರುವ ಸರ್ಕಾರ ತನ್ನ ಖಜಾನೆ ತುಂಬಿಸಿಕೊಳ್ಳಲು ಜನರ ಜೇಬಿಗೆ ಕನ್ನ ಹಾಕುತ್ತಿದೆ. ಬೆಲೆ ಏರಿಕೆಯೇ ಕಾಂಗ್ರೆಸ್ ಸರ್ಕಾರದ 6ನೇ ಗ್ಯಾರಂಟಿ ಎಂದು ಜನರಿಗೆ ಈಗ ಮನವರಿಕೆಯಾಗಿದೆ. ಈ ಕೂಡಲೇ ದರ ಏರಿಕೆಯ ನಿರ್ಧಾರವನ್ನು ಕೈಬಿಡದಿದ್ದರೆ ರಾಜ್ಯದ ಜನತೆ ದಂಗೆ ಏಳುವ ಕಾಲ ದೂರವಿಲ್ಲ. ಕನ್ನಡಿಗರು ನಿಮ್ಮ ಭ್ರಷ್ಟ ಆಡಳಿತಕ್ಕೆ ಶೀಘ್ರದಲ್ಲೇ ಉತ್ತರ ನೀಡಲಿದ್ದಾರೆ ಎಂದು ಎಚ್ಚರಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಬಸವರಾಜ ನಾಯ್ಕ, ಮುಖಂಡರಾದ ಬಿಜಿ ಅಜಯ್ ಕುಮಾರ್, ಕಡ್ಲೇಬಾಳು ಧನಂಜಯ್, ರಾಜು ವೀರಣ್ಣ, ಪಂಜು ಪೈಲ್ವಾನ್, ಪ್ರವೀಣ್ ಜಾಧವ್ ಸೇರಿದಂತೆ ಅನೇಕರಿದ್ದರು. ದಾವಣಗೆರೆಯ ಪ್ರತಿಷ್ಠಿತ ಜೆಎಚ್ ಪಟೇಲ್ ಅಕಾಡೆಮಿ, ಬಿಐಟಿ ರೋಡ್ ನಿಯರ್ ಹೇಮಾವತಿ ಹಾಸ್ಟೆಲ್, ದಾವಣಗೆರೆ. ಅಡ್ಮಿಷನ್ ಓಪನ್ ನೌ. 1 ವರ್ಷ ಆಯಿತು. 26 ಜನ ಮಹಿಳೆಯರ, ನಮ್ಮ ನಾರಿಯರ ತಿಲಕವನ್ನು ಅಳಿಸಿದಂಥ ದಿನ, ಅವರ ಕುಟುಂಬಕ್ಕೆ ಶಕ್ತಿ ಬರೆಸ್ತಕ್ಕಂಥ ದಿನಮಾನಗಳು ಬರಲಿ ಅಂತೇಳಿ ಪ್ರಾರ್ಥನೆ ಮಾಡಿ, ಕಳೆದ 50 ವರ್ಷಗಳ ಸುದೀರ್ಘ ರಾಜಕಾರಣದಲ್ಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಅವ್ರ ಬಗ್ಗೆ ನಮಗೆ ಗೌರವ ಇದೆ, ಭಾಳ ಹಿರಿಯರು. ಆದರೆ ಅನಗತ್ಯವಾಗಿ ವಿವಾದಗಳನ್ನು ಮೈ ಮೇಲೆ ಎಳೆದುಕೊಳ್ತಾ ಇದ್ದಾರೆ. ನರೇಂದ್ರ ಮೋದಿಜಿಯವರ ಬಗ್ಗೆ ಕೀಳು ಮಟ್ಟದ ಭಾಷೆಗಳು, ಭಯೋತ್ಪಾದಕ ಚಟುವಟಿಕೆ ದಮನ ಮಾಡುತ್ತಿರುವ ನರೇಂದ್ರ ಮೋದಿಯವರ ಭಯೋತ್ಪಾದಕ ಅಂತ ಹೇಳ್ತಾರೆ. ಅಪ್ಪಟ ದೇಶಭಕ್ತರ ಬಗ್ಗೆ ಕಳೆದ ವಾರ ಅಲ್ಪಸಂಖ್ಯಾತರಿಗೆ ನಮಾಜ್ ಮಾಡುವ ಸಂದರ್ಭದಲ್ಲಿ ಅಂದರೆ ವಿಷಸರ್ಪಕ್ಕೆ ಹೋಲಿಸಿದ್ರು ಸಂಘ ಪರಿವಾರವನ್ನು. ಅನೇಕ ಬಾರಿ ಈ ರೀತಿ ವಿವಾದಾತ್ಮಕ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ. ನಾನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಒತ್ತಾಯ ಮಾಡ್ತೀನಿ, ಮಾಧ್ಯಮ ಸ್ನೇಹಿತರ ಮುಖಾಂತರ, ಇದು ಸಂಘ ಪರಿವಾರ ನರೇಂದ್ರ ಮೋದಿಯವರು ಮಾಡಿದಂಥ ಅಪಮಾನ ಅಲ್ಲ. ಭಾರತ ಮಾತೆಯ ಹೆಮ್ಮೆ ಸುಪುತ್ರ, ಭಾರತ ಮಾತೆಯ ಮಕ್ಕಳ ರಕ್ಷಣೆ ಮಾಡ್ತಕ್ಕಂಥ ನರೇಂದ್ರ ಮೋದಿಯವರ ಬಗ್ಗೆ ಕೀಳು ಮಟ್ಟದ ಭಾಷೆಗಳನ್ನು ಬಳಸ್ತಾ ಇದ್ದಾರೆ. ಅವ್ರ ವ್ಯಕ್ತಿತ್ವಕ್ಕೆ ಶೋಭೆ ಅಲ್ಲ. ಹೇಳಿಕೆಯನ್ನು ಹಿಂಪಡಿಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೀನಿ. ಕಾಂಗ್ರೆಸ್ಸಿನ ಭಾಳಷ್ಟು ಜನ ಮುಖಂಡರುಗಳು ನರೇಂದ್ರ ಮೋದಿಜಿಯವ್ರ ಬಗ್ಗೆ, ಅಮಿತ್ ಶಾ ಬಗ್ಗೆ, ಭಾರತೀಯ ಜನತಾ ಪಾರ್ಟಿ ಬಗ್ಗೆ ಟೀಕೆ ಮಾಡಿದೆ ಒಂದು ಪ್ರವೃತ್ತಿ ಆಗ್ಬಿಟ್ಟಿದೆ ಅವರಿಗೆ. ಪ್ರಿಯಾಂಕಾ ಖರ್ಗೆ ಭಾಳಷ್ಟು ವಿವಾದಾತ್ಮಕ ಆವೃತ್ತಿ. ಅವ್ರ ಇಲಾಖೆಯಲ್ಲಿ ಅವ್ರು ಏನು ಇಲ್ಲ, ಗ್ರಾಮೀಣಾಭಿವೃದ್ಧಿ ಇಲಾಖೆ ಭಾಳ ದೊಡ್ಡ ಇಲಾಖೆ, ಕೆಲಸನೇ ಮಾಡಲ್ಲ. ಸಂತೋಷ್ ಲಾಡು, ಭಾಳಷ್ಟು ಕೆಲವರು ಅನಗತ್ಯವಾಗಿ ಮೋದಿ ಟೀಕೆ ಮಾಡಿದ್ರೆ ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ, ಪ್ರಿಯಾಂಕಾ ಗಾಂಧಿ ಮೆಚ್ಚಿಸ್ಬೇಕಂತ ಹೇಳಿ ಸ್ಪರ್ಧೆ, ನಾನು ಮುಂದೆ ತಾ ಮುಂದೆ ಹೇಳಿ ಟೀಕೆ ಮಾಡ್ತಾರೆ. ನಾವು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆ ಪಡ್ತೀವಿ, ಸಿದ್ದರಾಮಯ್ಯ ಒಳಗೊಂಡೆ ನಿಮಗೆ ಒಂದು ಅವಕಾಶ ಕೊಡೋ ರಾಜ್ಯದ ಮತದಾರರು. ಆಡಳಿತ ಪಕ್ಷವಾಗಿ ಪ್ರತಿಪಕ್ಷಗಳು ಟೀಕೆ ಮಾಡಿದರೆ ಅದನ್ನು ಆರೋಗ್ಯಕರವಾಗಿ ಆ ಚರ್ಚೆ ಮಾಡಿ ಕೇವಲ ಟೀಕೆ ಟಿಪ್ಪು ಉತ್ತರ ಕೊಡದೆ ಉತ್ತಮವಾದ ಆಡಳಿತ ಇನ್ನೇನು ಬಾಳಿಸಿರಲ್ಲ. ಕಾಂಗ್ರೆಸ್ನಲ್ಲಿ ಹೊಡೆದ ಮನೆ ಗೊಂದಲ ನಾವು ನೋಡ್ತಾ ಇದ್ದೀವಿ. ಪ್ರತಿ ದಿವಸ ಕೆಲವರು ಉಚ್ಚಾಟನೆ ಮಾಡ್ಬೇಕಂತ ಹೇಳ್ತಾರೆ, ಕೆಲವರು ಹಿಂಪಡಿಬೇಕಂತ ಹೇಳ್ತಾರೆ. KN ರಾಜಣ್ಣ ಭಾಳ ಹಿರಿಯ ರಾಜಕಾರಣಿ, ಎಲ್ಲ ಒಂದು ಕಡೆ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯರು ಅಸಹಾಯಕರಾಗಿದ್ದಾರೆ. ಸಿದ್ದರಾಮಯ್ಯರ ದೌರ್ಬಲ್ಯ ಬಳಸಿಕೊಂಡು ಅವರು ಹತ್ತಿಕ್ಕಂಥ ಪ್ರಯತ್ನ ಮಾಡ್ತೆ. ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಮಾಟ ಮಂತ್ರ ಹೇಳಿ ಒಬ್ಬ ಹಿರಿಯ ರಾಜಕಾರಣಿ ರಾಜಣ್ಣವರು ಹೇಳ್ತಾ ಇದ್ದಾರೆ. ಕಾಂಗ್ರೆಸ್ ಹೊಡೆದ ಮನೆ, ಈ ಅಲ್ಪಸಂಖ್ಯಾತರು ಅಥವಾ ಸಿದ್ದರಾಮಯ್ಯರ ಒಂದು ಬಣ, DK ಶಿವಕುಮಾರ್ ಬಣ, ಕಾಂಗ್ರೆಸ್ ಬಣ, ಸುಮಾರು ಬಣಗಳಿವೆ. ಬಹಳ ದೊಡ್ಡ ಸಂಘರ್ಷ ಆಗುತ್ತೆ. ಭಾಳಷ್ಟು ಮುಖಂಡರುಗಳಿಗೆ ಕಾಂಗ್ರೆಸ್ನಲ್ಲಿ ಭವಿಷ್ಯ ಇಲ್ಲ ಅಂತೇಳಿ ಅವರೇ ಇಂಡೈರೆಕ್ಟ್ ಆಗಿ ಕಾಂಗ್ರೆಸ್ಸನ್ನು ಟೀಕೆ ಮಾಡಿದರೆ ಅವ್ರಿಗವರೇ ಕೆಸರು ಎರ್ಚಾಡ್ತಾರೆ, ಟೀಕೆ ಮಾಡ್ತಾರೆ. ಸತೀಶ್ ಜಾರಕಿಹೊಳಿ, ಭಾಳಷ್ಟು ಮುಖಂಡರುಗಳು. ಹಾಗಾಗಿ ಕಾಂಗ್ರೆಸ್ ಹೊಡೆದ ಮನೆ, ಬಹುಶಃ ಆಂತರಿಕ ವಿಚಾರ ಸರ್ಕಾರ ಪತನ ಆದ್ರಬ್ಬು ಅಂತ ನಮ್ಗೆ ಅನಿಸುತ್ತೆ. ಇನ್ನೊಂದು ಕಡೆ ರಾಜ್ಯದಲ್ಲಿ ಸರ್ಕಾರ ಅಧಿಕಾರಕ್ಕೆ ಬಂದು 3 ವರ್ಷ ಆಯಿತು. 3 ವರ್ಷದಲ್ಲಿ ನಿಮ್ಮ ಸಾಧನೆ ಹೇಳ್ಬೇಕಲ್ಲ, ಸಾಧನೆ ಬಗ್ಗೆ ಮಾತಾಡಿ. ನೀವು 5 ಭರವಸೆಗಳು, ಯಾವುದೇ ಭರವಸೆಗಳು ಈಡೇರಿಲ್ಲ ಸಿದ್ದರಾಮಯ್ಯನವರೇ, DK ಶಿವಕುಮಾರ್ ಅವರೇ.
ರಾಜ್ಯದ ಜನರಿಗೆ ಕಿವಿಯಲ್ಲಿ ಮುಡ್ಸ್ತಕ್ಕಂಥ ಕೆಲಸವನ್ನು ಮಾಡಿದಿರಿ, ಕಣ್ಣಿಗೆ ಮಣ್ಣು ಇರ್ತಾ ಇದೀರಿ. ನಿಮಗೆ ಪಂಚ ಭರವಸೆಗಳು ಕೊಡಕ್ಕೆ ಯಾರು ಹೇಳಿದ್ರು? ಭರವಸೆಗಳ ನೆಪದಲ್ಲಿ ಜನರ ರಕ್ತವನ್ನು ಈರ್ತಾ ಇದೀರಿ, ಜನರಿಂದ ತೆರಿಗೆ ಮುಖಾಂತರ ಸುಲಿಗೆ ಮಾಡ್ತಾ ಇದೀರಿ. ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಅವರ ಗೃಹ ಜ್ಯೋತಿ ನಾವು ಅಧಿಕಾರದಾಗಿದ್ದಾಗ ₹4.75 ಇತ್ತು. ಇವ್ರ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ₹5.80 ಮಾಡಿದ್ದಾರೆ. ಮತ್ತೆ KERC ಅವರು ಕರ್ನಾಟಕ ವಿದ್ಯುತ್ ಸುಧಾರಣಾ ಸಂಸ್ಥೆ ಒಂದು ಯೂನಿಟ್ಗೆ 56 ಪೈಸೆ ಹೆಚ್ಚುವರಿ ಮಾಡ್ತಾ ಇದ್ದಾರೆ. ರೈತರು ಕೊಟ್ಟಿರ್ತಕ್ಕಂಥ ಬಿಲ್ಗಳು ನನ್ನ ಹತ್ರ ಇದೆ, ದಾಖಲೆ ಸಮೇತ ಇದೆ. ಇವೆಲ್ಲವೂ ಇದು ನನ್ನ ಆರೋಪ ಅಲ್ಲ, ನಾನು ಕೇವಲ ಆರೋಪ ಮಾಡಲ್ಲ. ಪ್ರತಿ ಹಳ್ಳಿಗೆ ಹೋದಾಗ ನಾನು ಜನರಿಂದ, ಮಹಿಳೆಯರಿಂದ ಅವರ ಸಂಕಷ್ಟಗಳು, ದುಃಖ ದುಮ್ಮಾನಗಳಿಗೆ ನಾನು ಮಾತಾಡಿದ್ದೀನಿ. ಅವರ ಸಂಕಷ್ಟಗಳು, ದುಃಖ ದುಮ್ಮಾನಗಳ ಜೊತೆ ಚರ್ಚೆ ಮಾಡಿದ್ದೀನಿ. ನಾನು ಸವಾಲಾಗ್ತೀನಿ ಮಾಧ್ಯಮ ಸ್ನೇಹಿತರ ಮುಖಾಂತರ. ಎಲ್ಲಿದೆ ಸ್ವಾಮಿ ಗೃಹ ಜ್ಯೋತಿ ವಿದ್ಯುತ್ ಉಚಿತ 200 ಯೂನಿಟ್ ಫ್ರೀ ಅಂತ ಹೇಳಿರಿ. ಸಿದ್ದರಾಮಯ್ಯ ನನಗೂ ಫ್ರೀ, ನಿನಗೂ ಫ್ರೀ, ಎಲ್ಲರಿಗೂ ಫ್ರೀ ಅಂದ್ರು. ಈಗೇನ್ ಮಾಡ್ತಾ ಇದೀರಿ? ಯೂನಿಟ್ಗೆ ದರ ಹೆಸರಿ 200 ಯೂನಿಟ್ ಅಲ್ಲ, ಅವರೇಜ್ 25-30 ಯೂನಿಟ್ ಅಷ್ಟೇ ಉಚಿತ ಕೊಡ್ತಾ ಇರೋದು. ಆದ್ರೆ 25-30 ಯೂನಿಟ್ ಹೆಚ್ಚುವರಿ ಬಂದ್ರೆ, 10 ಯೂನಿಟ್, 20 ಯೂನಿಟ್, 30 ಯೂನಿಟ್ ಬಂದ್ರೆ ಅದಕ್ಕೆ ಕಂಪನ್ಸೇಟ್ ಆಗಿ ದರವನ್ನ ಜಾಸ್ತಿ ಮಾಡಿ ಗ್ರಾಹಕರು ಕಣ್ಣೀರಾಗ್ತಾರೆ. ಮಹಿಳೆಯರು, ನಾವು ವಿದ್ಯುತ್ ದರವನ್ನ ಜಾಸ್ತಿ ಕಟ್ತಾ ಇದೀವಿ. ₹100 ಮೊದಲು ಬರ್ತಾ ಇತ್ತು, ಇವತ್ತು 25-30 ಯೂನಿಟ್ ಫ್ರೀ ಹೋದ್ರೆ ₹400-500 ಕಟ್ತಾ ಇದೀವಿ ಅಂತ ಹೇಳಿ ಮಹಿಳೆಯರು ಮಾತಾಡ್ತಾರೆ. ಪುರುಷರು ನಮ್ಮ ಹತ್ರ ಎಲ್ಲ ದಾಖಲೆ ಸಮೇತ ಇದೆ, ಬಿಲ್ ಇದೆ. ಹುಡುಗಾಟ ಆಡ್ತೀರಾ? ಸಾಮಾನ್ಯ ಜನರ ಜೀವನ ಜೊತೆ ಎಲ್ಲಿದೆ ನಿಮಗೆ ಗೃಹ ಜ್ಯೋತಿ ಉಚಿತ ವಿದ್ಯುತ್? ರೈತ ಜನಸಾಮಾನ್ಯರ, ರೈತರ ಕಣ್ಣಲ್ಲಿ ಕಣ್ಣೀರು ಬರ್ತಾರೆ, ರಕ್ತ ಬರ್ತಾ ಇದೆ. ಇದೇ ನಿಮ್ ಸಾಧನೆ ಸಿದ್ದರಾಮಯ್ಯರ. ನಾವು ಹೇಳ್ತಾ ಇದೀವಿ, ಎಚ್ಚರಿಕೆ ಕೊಡ್ತಾ ಇದೀವಿ ಸರ್ಕಾರಕ್ಕೆ. ಅನಗತ್ಯವಾಗಿ ರೈತರ ಮೇಲೆ, ಸಾಮಾನ್ಯ ಜನರು ಉಪಯೋಗಿಸ್ತಾರೆ 50 ದಿನಬಳಕೆ ವಸ್ತುಗಳ ಮೇಲೆ ಬೆಲೆ ಏರಿಕೆ ಮಾಡಿದಿರಿ. ಪೆಟ್ರೋಲ್, ಡೀಸೆಲ್ ಸೆಸ್ ಜಾಸ್ತಿ ಆಗ್ತದೆ, ಗ್ಯಾಸ್ ಮೇಲೆ ಜಾಸ್ತಿ ಆಗ್ತದೆ. ಇದನ್ನ ಕೇಂದ್ರ ಸರ್ಕಾರ ಮೇಲೆ ಗೂಬೆ ಕೂರಿಸ್ತಿಲ್ಲ. ನಾವ್ ಹೇಳ್ತಾ ಇದೀವಿ, ಪಂಚ ಭರವಸೆಗಳು ಯಾವುದು ಇದುವರೆಗೂ ಸಮರ್ಪಕವಾಗಿ ಜಾರಿಗೆ ತರಕ್ಕಾಗಿಲ್ಲ. ಗೃಹ ಜ್ಯೋತಿ ಫೇಲ್ಯೂರ್ ಆಗಿದೆ. ಗೃಹಲಕ್ಷ್ಮಿ ಹೆಣ್ಮಕ್ಳು ನಮ್ಮ ಹತ್ರ ವಿಡಿಯೋಗಳಿದಾವೆ, ಯಾವಾಗ ಕೊಟ್ಟರು ಯಾವಾಗ ಹೋಯ್ತು. ಇನ್ನೊಂದು ಕಡೆ ಕೇಳ್ತೀನಿ ನಾನು, ಯುವ ನಿಧಿ ನಾನು ಸವಾಲಾಗ್ತೀನಿ. ಎಷ್ಟು ಜನ ಯುವಕರಿಗೆ ಯುವ ನಿಧಿ ಕೊಟ್ಟಿದ್ದೀರಿ? ಕಾಲೇಜ್ ವಿದ್ಯಾರ್ಥಿಗಳು ಸೇರಿಸಿ ಸಮಾವೇಶ ಮಾಡಿಬಿಟ್ರೆ ಶಿವಮೊಗ್ಗದಲ್ಲಿ. ನಿಜವಾದ ನಿರುದ್ಯೋಗಿ ಯುವಕರಿಗೆ ಭತ್ಯೆ ಕೊಡ್ತಾ ಇಲ್ಲ. ಶಕ್ತಿ ಅಂತ ಬಸ್ ಫೇಲ್ಯೂರ್ ಆಗಿದೆ, ಗ್ರಾಮೀಣ ಪರಿಸರ ಬಸ್ಗಳೇ ಇಲ್ಲ. ಇದು ನಿಮ್ಮ ಸಾಧನೆ ಸಿದ್ದರಾಮಯ್ಯರೇ, ಡಿ ಕೆ ಶಿವಕುಮಾರ್ ಅವರ ಹೇಳ್ಬೇಕಲ್ಲ. ಬ್ರಹ್ಮಾಂಡ ಭ್ರಷ್ಟಾಚಾರ. ಮೊನ್ನೆ ಸರ್ ನೋಡಿ ಮಾಧ್ಯಮದಲ್ಲಿ ಆಲ್ಕೋಹಾಲ್, ಅದರಲ್ಲಿ ಸ್ಪಿರಿಟ್, ಅದ್ರ ಮೇಲೆ ಸ್ಟ್ಯಾಪ್ ಮತ್ತೆ 20% ಜಾಸ್ತಿ ಮಾಡಕ್ ಹೊರಟಾರೆ. ನಿಮ್ಮ ಸರ್ಕಾರ ದಿಕ್ಕು ದೆಸೆಯಲ್ಲಿ ದಿವಾಳಿ ಆಗಿದೆ. ಅಭಿವೃದ್ಧಿಗೆ ಹಣ ಹೊಂದಕ್ಕೆ ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಸರ್ಕಾರ ಜನರ ತೆರಿಗೆಗಳು ದಿನ 50 ಗ್ರಾಹಕರ ವಸ್ತುಗಳ ಮೇಲೆ ಬೆಲೆ ಏರಿಕೆ, ಈ ರೀತಿ ಅಭಿವೃದ್ಧಿನೂ ಮಾಡಿಲ್ಲ. ಈ ಹಣ ಎಲ್ಲಿಗೆ ಹೋಗುತ್ತೆ ಹೇಳ್ಬೇಕಲ್ಲ. ಕಸ, ಅದ್ರ ಮೇಲೆ ದರ, ಟ್ಯಾಕ್ಸು, ಕುಡಿಯೋ ನೀರು. ನಾವು ಹೇಳ್ತೀವಿ ಸರ್ಕಾರ ಸಂಪೂರ್ಣವಾಗಿ ವಿಫಲವಾಗಿದೆ. ನಾನು ಇನ್ನೂ ಒಂದು ಹೆಜ್ಜೆ ಮುಂದುವರೆದು ಕೇಳ್ತೀನಿ. ಹೊನ್ನಾಳಿ ಮತಕ್ಷೇತ್ರ ಇಡೀ ರಾಜ್ಯದಲ್ಲಿ ಎಷ್ಟು ರಸ್ತೆಗಳ ಅಭಿವೃದ್ಧಿ ಮಾಡಿದಿರಿ? ಶಾಲಾ ಕಾಲೇಜುಗಳು ಕಟ್ಟಿದಿರಿ, ಆಸ್ಪತ್ರೆಗಳು ಕಟ್ಟಿದಿರಿ, ಪವರ್ ಸ್ಟೇಷನ್ ಮಾಡಿದಿರಿ. ಹೊಸದಾಗಿ ಏನು ಮಂಜೂರು ಮಾಡಿದಿರಿ? ಏತ ನೀರಾವರಿ, ಕುಡಿಯುವ ನೀರು ಯಾವುದು ಹಣ ಬಿಡುಗಡೆ ಮಾಡಲಿಲ್ಲ ಸರ್ಕಾರ. ಜನ ವಿರೋಧಿ ಸರ್ಕಾರ. ಇನ್ನು ಕೇವಲ 1 ವರ್ಷ ನಿಮ್ಮ ಆಂತರಿಕ ಕಚೇರಿ ಏನಾಗುತ್ತೆ ಗೊತ್ತಿಲ್ಲ. ಆದರೆ ಕೊನೆಯ 1 ವರ್ಷ ಅಧಿಕಾರಿಗಳು ಭಾಳ ಚೆನ್ನಾಗಿ ಗೊತ್ತಿ ಸರ್ಕಾರ ಅಧಿಕಾರಕ್ಕೆ ಬರಲ್ಲ ಅಂತೇಳಿ. ಅಧಿಕಾರಿಗಳು ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಕುಡಿಯುವ ನೀರು, ಬರ, ಅದರ ಬಗ್ಗೆ ಚರ್ಚೆ ಮಾಡ್ತಾ ಇಲ್ಲ. ಹಾಗಾಗಿ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ. ಅನಗತ್ಯವಾಗಿ ಗೃಹ ಜ್ಯೋತಿ ಏನು ದರ ಜಾಸ್ತಿ ಮಾಡ್ತಾರೆ ಅದನ್ನು ವಾಪಸ್ ಪಡಿಬೇಕು ಅಂತೇಳಿ ನಾನು ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೇಷರ ಕ್ಷಮೆ ಕೇಳಬೇಕಂತ ಸ್ವಲ್ಪ ಒತ್ತಾಯ ಮಾಡ್ತೀನಿ. ಇದ್ರ ಜೊತೆಗೆ ನಾರಿ ಶಕ್ತಿ ಅನಗತ್ಯವಾಗಿ ಅಪಪ್ರಚಾರ ಮಾಡ್ತಾರೆ. ಅದು ನಿಮ್ಮ ಇಂದು 2023 ಹೇಳ್ತಾರೆ. ಅವತ್ತು ನಿಮ್ಮದೇ ಮಿತ್ರ ಪಕ್ಷ ಇಂಡಿ ಪಕ್ಷದ ವಿರೋಧ ಮಾಡಿದರು. ಮೋದಿಜಿಯವರು ತಂದಂಥ ಮಸೂದೆ ಬಿಲ್ಲಿಗೆ ಸೋಲಿಸಿದ್ದು ಮೋದಿಜಿನಲ್ಲ, ಭಾರತ ಮಾತೆ. ಒಬ್ಬ ಮಹಿಳೆ, ಭಾರತ ಮಾತೆ ಏನು ನಾರಿ ಶಕ್ತಿ ಇದೆಯಲ್ಲ, ಭಾರತ ಮಾತೆಗೆ ಮಾಡಿದ ಅಪಮಾನ. ಬೇಷರ ಕ್ಷಮೆ ಕೇಳಬೇಕಂತೇಳಿ ನಾನು ಒತ್ತಾಯ ಮಾಡ್ತೀನಿ. ಪ್ರಿಯಾಂಕಾ ಗಾಂಧಿನೂ ಭಾಷಣ ಮಾಡ್ತಾರೆ, ಎಲ್ಲರೂ ದೊಡ್ಡ ದೊಡ್ಡ ಭಾಷಣ ಮಾಡ್ತಾರೆ.